ಶೀರ್ಷಾಸನ ಮಾಡೋರು ಮಾಡ್ತಾ ಇದ್ದಾರೆ. ಇಲ್ಲಿ ಆಗದೇ ಇರೋರು ಫಾರ್ವರ್ಡ್ ಬೆಂಡ್ ಮಾಡ್ತಿದ್ದಾರೆ. ರೋಪ್ಸಲ್ಲಿ ಮಾಡಿ ಶುರು ಮಾಡಿ. ಹೆಡ್ ಬ್ಯಾಲೆನ್ಸ್ ಮಾಡೋರು ಮಾಡ್ತಾ ಇದ್ದಾರೆ. ಶೀರ್ಷಾಸನ. ಎಲ್ಬೋ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡು ಶೋಲ್ಡ್ರ್ ಲಿಫ್ಟ್ ಮಾಡಿ, ಟೋಸ್ ಡೌನ್. ನೆಕ್ ಮೇಲೆ ಪ್ರೆಷರ್ ಬರಬಾರ್ದು. ಹೀಲ್ ಸ್ಟ್ರೆಚ್ ಮಾಡ್ತಾಯಿರಿ. ಇನ್ನರ್ ಎಡ್ಜಸ್ ಸ್ಟ್ರೆಚ್ ಮಾಡಿ. ಬ್ಲಡ್ ಚೆನ್ನಾಗಿ ಮುಖದ ಕಡೆ ಫ್ಲೋ ಆಗ್ತಾ ಇರುತ್ತೆ. ಆಸನಗಳ ರಾಜ ಅಂತಾರೆ ಶೀರ್ಷಾಸನ. ಕರೆಕ್ಟ್ ಸ್ಥಿತಿನಲ್ಲಿ ಮಾಡಬೇಕಿದು. ಗೊತ್ತಿರೋರ ಕಡೆ ಹೇಳಿಸ್ಕೊಂಡು ಮಾಡ್ಬೇಕು ಹೆಡ್ ಬ್ಯಾಲೆನ್ಸ್ ಮಾಡುವಾಗ. ಇಲ್ಲ ಅಂತಂದರೆ ಸಮಸ್ಯೆ ಆಗುತ್ತೆ. ನೆಕ್ ಮೇಲೆ ಸ್ವಲ್ಪನೂ ಪ್ರೆಷರ್ ಬೀಳಬಾರ್ದು. ಆ ರೀತಿ ಮಾಡ್ತಾ ಇರಬೇಕು. ಮಾಡೋಕ್ಕಾಗದೇ ಇರೋರು ಇಲ್ಲಿ ರೋಪ್ಸಲ್ಲಿ ಫಾರ್ವರ್ಡ್ ಬೆಂಡ್ ಮಾಡ್ತಿದ್ದಾರೆ. ಅದೇ ಬೆನಿಫಿಟ್ ಸಿಗುತ್ತೆ. ಮಾಡೋಕ್ಕಾಗಲ್ಲ ಅಂತ ಸುಮ್ಮನಿರಬಾರ್ದು. ನಮಗೆ ಯಾವುದಾಗುತ್ತೋ ಅದರಲ್ಲಿ ಅದೇ ಥರ ಬೆನಿಫಿಟ್ ಸಿಗೋ ತುಂಬ ಆಸನಗಳಿರುತ್ತೆ. ಅದನ್ನು ಯೂಸ್ ಮಾಡ್ಕೋಬೋದು. ಅದರಿಂದ ಇವ್ರಿಗೆಲ್ಲ ಈ ಥರ ಹೇಳ್ಕೊಡ್ತಿದ್ದೀನಿ. ಬೆನ್ನು ಚೆನ್ನಾಗಿ ನೇರ ಆಗೋದ್ರಿಂದ ಬೆನ್ನು ಕಡಿಮೆ ಆಗುತ್ತೆ. ಈ ಥರ ರೋಪ್ಸಲ್ಲಿ ಫಾರ್ವರ್ಡ್ ಬೆಂಡ್ ಮಾಡೋದ್ರಿಂದ ಕಾಲುಗಳಿಗೆ ಶಕ್ತಿ ಬರುತ್ತೆ. ಸ್ಲೋಲಿ ಕಮ್ ಡೌನ್. ನಿಧಾನ ವಾಪಸ್ ಬನ್ನಿ. ಅಲ್ಲೇ ವಜ್ರಾಸನದಲ್ಲಿ ಫಾರ್ವರ್ಡ್ ಬೆಂಡ್ ಮಾಡಬೇಕು. ತಕ್ಷಣ ತಲೆ ಎತ್ತಬಾರ್ದು. ಬ್ಲಡ್ ಚೆನ್ನಾಗಿ ಮುಖದ ಕಡೆ ಫ್ಲೋ ಆಗಿರುತ್ತಲ್ಲ, ಅದರಿಂದ ಸ್ವಲ್ಪ ಹೊತ್ತು ವಜ್ರಾಸನದಲ್ಲಿ ಫಾರ್ವರ್ಡ್ ಬೆಂಡ್ ಮಾಡಬೇಕೆಲ್ಲರೂ. ತಕ್ಷಣ ಮೇಲಕ್ಕೆ ಬಂದಾಗ ತಲೆ ಸುತ್ತು ಬಂದುಬಿಡುತ್ತೆ ಕೆಲವ್ರಿಗೆ. ನಿಧಾನ ಮೇಲಕ್ಕೆ ಬನ್ನಿ.